ಮೊದಲಿಗೆ ಸಂಗೀತ, ತುಂಬಾ ನೋವಾಗ್ತಾ ಇದೆಯಾ ಭೂಮಿ? ಹ್ಞೂ. ಅಯ್ಯೋ, ಎಷ್ಟು ದೊಡ್ಡ ಗಾಯ ಆಗಿದೆ. ಅದು ಯಾವ ಕೇಡಿ ನನ್ನ ಮಗ ನಿನಗೆ ಶೂಟ್ ಮಾಡಿದ್ನೋ ಅವನ ಕೈ ಸೇದ್ ಹೋಗ, ಅವನಿಗೆ ಬರಬಾರ್ದು ಬರ. ಆಗ ಭೂಮಿ, ಅತ್ತೆ ಬಿಡ್ತು ಬಿಡ್ತು ಅನ್ನಿ. ಯಾಕೆ? ಆ ಕೇಡಿ ನನ್ನ ಮಗ ಬೇರೆ ಯಾರೂ ಅಲ್ಲ, ನಿಮ್ಮ ಮಗನೇ. ಅಯ್ಯೋ ದೇವ್ರೆ, ಬಿಡ್ತು ಬಿಡ್ತು. ಹೌದಾ? ಹ್ಞೂ. ಅಯ್ಯೋ ನಿನ್ನ, ಹೇ ಏನೋ ಆಗಿದೆ ನಿನಗೆ? ನೀನು ಭೂಮಿನ ಶೂಟ್ ಮಾಡಿದೀಯಾ? ನಿನ್ನ ಕಣ್ಣೇನೋ ಮಂಜಾಗಿತ್ತೇನು? ಎದುರುಗಡೆ ಯಾರನ್ನ ಶೂಟ್ ಮಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇರಲಿಲ್ವಾ ನಿನಗೆ? ಅಲ್ವೋ, ಅದೆಂಥ ಆಪ್ರೇಷನ್, ಅದೆಂಥ ಕೆಲಸನೋ ನಿಂದು? ಆಗ ಅಜಿತ್, ಅಮ್ಮ ನಿಲ್ಸು, ನೋಡು ನಿನ್ನ ಉದ್ದೇಶ ನನಗೆ ಅರ್ಥ ಆಗುತ್ತೆ, ಆದರೆ ಏನು ನಡೀತು ಅಂತ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಅದನ್ನು ಕೇಳಿಸ್ಕೊಂಡ್ಮೇಲೆ ನಂದೇ ತಪ್ಪಾಗಿತ್ತು ಅಂತ ಹೇಳಿದರೆ ನೀನು ಏನು ಹೇಳಿದ್ರು ಅದನ್ನು ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಅದೇನು ಹೇಳು. ಭೂಮಿಗೆ ಸನ್ನೆ ಮಾಡಿದ್ರು ಅರ್ಥ ಆಗದೆ ಇರುವ ಕಾರಣ ಶೂಟ್ ಮಾಡಿದೆ ಅಂತ ಹೇಳ್ತಾರೆ. ಇದು ನಡೆದಿದ್ದು ನೋಡು. ಆ ಸಮಯದಲ್ಲಿ ನಿಂತರ ಎಮೋಷ್ನಲ್ ಆಗಿ ಯೋಚನೆ ಮಾಡಿಕೊಂಡು ಕೂತಿತ್ತು ಅಂತ ಹೇಳಿದರೆ ಈಗ ಭೂಮಿ ನಮ್ಮೆಲ್ಲರ ಕಣ್ಮುಂದೆ ಇರ್ತಾನೆ ಇರಲಿಲ್ಲ. ಅರ್ಥ ಆಯ್ತಾ? ಅಯ್ಯೋ ದೇವರೇ, ಏ ದಡ್ಡಿ ಅಲ್ವೇ, ನನ್ನ ಮಗ ಸನ್ನೆ ಮಾಡಿದರೆ ಅಷ್ಟು ಅರ್ಥ ಮಾಡ್ಕೊಳ್ಳೋಕೆ ಆಗಲ್ವಾ ನಿನಗೆ? ಅತ್ತೆ, ಅಮ್ಮ, ಅತ್ತೆ, ಆ ಕಳ್ಳ ಅನ್ನ ಇದಾನಲ್ಲ ಅವನು ಇಲ್ಲಿ ಮೆಟ್ರೆ ಇದೆಯಲ್ಲ, ಇಲ್ಲಿ ಒಂದು ಚಿಕ್ಕದು ಪುಟಾಣಿ ಗಡ್ಡೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಇಟ್ಬಿಟ್ಟಿದ್ದ ಚಾಕು, ಅದು ಮುಟ್ಕೊತಾ ಇತ್ತು ನಂದು ಇದು ಗಡ್ಡೆನ. ಅಯ್ಯೋ ದೇವ್ರೆ, ನನ್ನ ಮೈಕೈ ಎಲ್ಲ ಗಡಗಡ ಅಂತ ನಡಗ್ಬಿಡ್ತು ಆ ಕಳ್ಳ ಅನ್ನನ್ನ ನೋಡಿ, ಗೊತ್ತಾ? ಆಗ ಭಾಗ್ಯಮ್ಮ, ಏ ಭೂಮಿ, ಆ ಪೊಲೀಸ್ ಕೆಲಸನೂ ಬೇಡ, ಅದರಿಂದ ಆಗೋ ಅಪಾಯನೂ ಬೇಡ. ಮೊದಲು ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಾಯಿ ಮುಚ್ಕೊಂಡು ಮನೆಯಲ್ಲೇ ಇರೋದು ಕಲಿ. ಅಮ್ಮ ನೀನೇನಮ್ಮ? ಆಗ ಸಂಗೀತ, ಏ ಏ ಏ ಸುಮ್ಮನೆ ಇರು ಭಾಗ್ಯ ಅವರೇ, ನೀವು ಕರೆಕ್ಟಾಗಿ ಹೇಳಿದ್ರಿ. ನನಗೆ ಬಂದ ಆಲೋಚನೆನೇ ನಿಮಗೂ ಬಂದಿದೆ. ನೋಡ್ ಭೂಮಿ, ನೀನೇನು ಮಾತಾಡಬೇಡ. ಇನ್ಮೇಲೆ ನೀನು ಮನೆಯಲ್ಲೇ ಇರಬೇಕು, ನನ್ನ ಜೊತೆನೇ ಇರಬೇಕು, ಎಲ್ಲಿ ಹೋಗೋ ಹಾಗೆ ಇಲ್ಲ. ಅತ್ತೆ. ಆಗ ಶ್ರವಣ್, ಓ ಇದೊಳ್ಳೆ ಚೆನ್ನಾಗಿದೆ. ಪೊಲೀಸ್ ಉದ್ಯೋಗ ಅಂದರೆ ಈ ಥರದ್ದೆಲ್ಲ ರಿಸ್ಕ್ ಇದ್ದಿದ್ದೇ ಅಪ್ಪ, ಅದೆಲ್ಲ ಗೊತ್ತಿದ್ದೇ ಅಲ್ವಾ? ಕೆಲಸಕ್ಕೆ ಸೇರ್ಕೊಳ್ಳೋದು ರಿಸ್ಕ್ ಇದೆ ಅಂತ ಹೆದರ್ಕೊಂಡು ಮನೆಯಲ್ಲೇ ಕೂತ್ಕೊಂಡ್ಬಿಟ್ರೆ ದೇಶ ಕಾಯೋದಕ್ಕೆ ಮಿಲಿಟ್ರಿಯವರು ಇರಲ್ಲ, ರಾಜ್ಯ ಕಾಯೋದಕ್ಕೆ ಪೊಲೀಸ್ನವರು ಇರೋದಿಲ್ಲ. ಆಗ ನಚ್ಚಿ, ಅಬ್ಬಬ್ಬಬ್ಬಪ್ಪ ಎಂಥ ಪಂಚ್ ಡೈಲಾಗ್ ಮಾವ, ಅದನ್ನು ಈಗ ಹೇಳ್ತಾ ಇದ್ದೀರಾ? ಹಾಸ್ಪಿಟಲ್ನಲ್ಲಿ ಏನಾಗಿತ್ತು ನಿಮಗೆ? ಅತ್ತಿಗೆ ನಾನು ನೋಡಿದಾಗ, ಭೂಮಿ ಮಗಳೇ ಏನಾಯ್ತಮ್ಮ ನಿನಗೆ ಅಂತ ಓಡಿ ಬಂದಿದ್ದೇನು, ಕೈ ಹಿಡ್ಕೊಂಡು ಹತ್ತಿದ್ದೇನು? ಅಬ್ಬಬ್ಬ, ನಿಮಗೆ ಜೀಪು ಓಡಿಸೋಕ್ಕೂ ಶಕ್ತಿ ಇರಲಿಲ್ಲ, ಅದನ್ನು ಅನ್ನ ಓಡಿಸ್ಕೊಂಡು ಬರಬೇಕಾಯ್ತು ಮನೆಗೆ. ಏ ಅದು ಹಾಗೆ ಕಣೋ, ನಿನಗೆ ಅರ್ಥ ಆಗಲ್ಲ. ಕಣ್ಮುಂದೆ ಮಕ್ಕಳಿಗೆ ಏನೋ ಆಗಬಾರ್ದು. ನನಗಂತೂ ಇವಳ ಸ್ಥಿತಿ ನೋಡಿ ಎದೆ ಜಲ್ಲಂದು ಹೋಯಿತು, ಜೀವನೇ ಬಾಯಿಗೆ ಬಂದ್ಬಿಡ್ತು, ಒಂಥರ ಕಣ್ಣೆಲ್ಲ ಕತ್ಲೆ ಆಗಿ ಹೋಯ್ತಪ್ಪ. ಅದಕ್ಕೆ ಡ್ರೈವಿಂಗ್ ಮಾಡೋಕೆ ಆಗಲಿಲ್ಲ. ಏನೀಗ? ಆಗ ದೇವಯಾನಿ, ಓ ಗಾಡ್, ಇಷ್ಟು ದಿನ ಭೂಮಿ ಪೊಲೀಸ್ ಆಗಲಿ ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಈ ಥರ ಎಲ್ಲ ಆಗ್ತಾ ಇರೋದು ನೋಡಿದರೆ ಭಯ ಆಗುತ್ತಪ್ಪ. ಬೇಡ, ಈ ಕೆಲಸನೇ ಬೇಡ ಭೂಮಿ, ನೀನು ಈ ಕೆಲಸಕ್ಕೆ ರಿಸೈನ್ ಮಾಡಿಬಿಡು. ಬೇಡ, ಬೇಕಾಗಿಲ್ಲ ಈ ಕೆಲಸ. ಆಗ ಭೂಮಿ, ದೇವಯಾನಿಯಮ್ಮ ನೀವು ಏನು ಇವರಿಬ್ಬರ ಥರನೇ ಮಾತಾಡ್ತಾ ಇದ್ದೀರಾ? ದೇವಯಾನಿಯಮ್ಮ, ಸಾವು ಅನ್ನೋದು ಹಣೆ ಮೇಲೆ ಬರೆದಿದ್ದರೆ ಯಾರೂ ತಪ್ಪಿಸೋದಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಆ ಕರೆಂಟ್ ವೈರ್ ಕಟ್ಟಾಗಿ ತಲೆ ಮೇಲೆ ಬಿದ್ದು ಸತ್ತೋಗ್ಬಿಟ್ರೆ ಅತ್ತೆ ಉದಾಹರಣೆ ಅನ್ನಲ್ಲ ಅತ್ತೆ. ಆಗ ಅಂಜು, ಅಕ್ಕ ಅಭಿಷೇಕ್ನ ಮಾತಾಡಬೇಡ ನೀನು, ಸುಮ್ಮನೆ ಇರು. ಅಂಜು, ಇದು ಅಭಿಷೇಕ್ನ ಅಲ್ಲ, ವಾಸ್ತವ. ನೋಡು, ಪ್ರತಿಯೊಂದು ಕೆಲಸದಲ್ಲೂ ತನ್ನದೇ ಆದ ರಿಸ್ಕ್ ಅನ್ನೋದು ಇರುತ್ತೆ. ಅದಕ್ಕೆಲ್ಲ ಹೆದರ್ಕೊಂಡು ಮನೆಯಲ್ಲೇ ಕೂರೋದಕ್ಕೆ ಆಗುತ್ತಾ ಅಂಜು? ರೋಡಲ್ಲಿ ಯಾವುದೋ ಆಕ್ಸಿಡೆಂಟ್ ಆಯಿತು ಅಂದ್ಕೊಳ್ಳೋಣ. ಈಗ ಅದನ್ನು ನೋಡಿದ ತಕ್ಷಣ ನಾವು ರೋಡಿಗೆ ವಾಪಸ್ ಹೋಗಲ್ವಾ? ಅಥವಾ ಗಾಡಿ ಓಡಿಸೋದೇ ಇಲ್ವಾ? ಓಡಿಸ್ತೀವಿ ಅಲ್ವಾ? ರೋಡಿಗೂ ಹೋಗ್ತೀವಿ ಅಲ್ವಾ? ಹಾಗಿದ್ಮೇಲೆ ಇದಕ್ಕೆಲ್ಲ ಯಾರಾದರೂ ಹೆದರ್ಕೊಂತಾರ? ಆಗ ಅಜಿತ್, ಕರೆಕ್ಟಾಗಿ ಹೇಳಿದೆ, ಅದು ಅಪರೂಪಕ್ಕೆ. ಆಹಾಹಾ, ಶೂಟ್ ಮಾಡೋದು ಮಾಡಿಬಿಟ್ಟು ಕರೆಕ್ಟಾಗಿ ಹೇಳಿದೀಯಾ ಅಪರೂಪಕ್ಕೆ ಅಂತೆ. ಅಲ್ಲ ಸಾಹೇಬ್ರೆ, ಎಷ್ಟು ಕೂಲಾಗಿ ಹೇಳ್ತಾ ಇದ್ದೀರಾ ನೋಡಿ. ಆಗ ಸೀನಪ್ಪ ಅವರು ಬರ್ತಾರೆ. ಸರ್. ಆಗ ಅಜಿತ್, ಸೀನಪ್ಪ ಬನ್ನಿ ಒಳಗಡೆ ಬನ್ನಿ. ಸರ್, ನನ್ನ ಈ ಪ್ರಾಣನ ನನಗೆ ವಾಪಸ್ ಕೊಟ್ಬಿಟ್ರಿ ಸರ್. ನೀವು ನಿಮ್ಮ ಕುಟುಂಬ 100 ವರ್ಷ ಚೆನ್ನಾಗಿರಬೇಕು ಸರ್. ನಮ್ಮ ಮಕ್ಕಳನ್ನು ಕಾಪಾಡೋದಕ್ಕೆ ನಿಮ್ಮ ಹೆಂಡತಿಯ ಮೇಲೆ ಗುಂಡು ಹಾರಿಸಿದ್ದೀರಾ ಅಂತ ಕೇಳ್ಪಟ್ಟೆ ಸರ್. ಅವ್ವ. ಆಗ ಭೂಮಿ, ಅಯ್ಯೋ ಅಣ್ಣ, ನೀವು ದೊಡ್ಡವರು, ಕೈ ಮುಗಿತಾರ? ನೀವು ಮೊದಲು ಕೈ ಕೆಳಗೆ ಹಾಕಿ ಪುಟ್ಟ ಬಾಯಿಲಿ. ಆಗ ಸೀನಪ್ಪ, ಅವ್ವ, ಮದುವೆಯಾಗಿ ಮಕ್ಕಳು ಇಲ್ಲದೆ ಕೊರಗಿ ಕೊರಗಿ ಎಷ್ಟೆಷ್ಟೋ ಗುಡಿ ಗೋಪುರಗಳು ಸುತ್ತಿದ ಮೇಲೆ ಹುಟ್ಟಿದವಳು ಈ ನನ್ನ ಕೂಸು. ಎಲ್ಲಿ ಇವಳು ನಮ್ಮಿಂದ ದೂರ ಆಗಿಬಿಡ್ತಾಳೋ ಅಂತ ನಾವು ಹಾಕಿದ ಕಣ್ಣೀರಿಗೆ ಲೆಕ್ಕನೇ ಇಲ್ಲ. ಹರಿಸ್ಕೊಳ್ಳದೆ ಇರೋ ದೇವರೇ ಇಲ್ಲ. ನಮ್ಮ ಸಂಕಟನ ನನ್ನಪ್ಪ ಕೇಳಿಸ್ಕೊಂಡ ಅನಿಸುತ್ತೆ. ಅದಕ್ಕೆ ಶಿವ ಪಾರ್ವತಿಯರು ನಿಮ್ಮಿಬ್ಬರ ರೂಪದಲ್ಲಿ ಬಂದು ನಮ್ಮನ್ನೆಲ್ಲ ಬದುಕಿಸಿಬಿಟ್ರು. ಇವತ್ತು ನನ್ನ ಮಗಳು ಜೀವಂತವಾಗಿ ನನ್ನ ಕಣ್ಮುಂದೆ ಇದ್ದಾಳೆ ಅಂದರೆ ಅದಕ್ಕೆ ನೀವು
ಗಂಡ ಹೆಂಡತಿನೇ ಕಾರಣ. ನಿಮ್ಮಿಬ್ಬರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸಂತೋಷವಾಗಿ ಬಾಳ್ಬೇಕು ನನ್ನವ್ವ. ಸರ್, ಬಂದು ನಿಮ್ಮ ಹೆಂಡತಿಯ ಪಕ್ಕದಲ್ಲಿ ಕುಳಿತುಕೊಳ್ಳಿ ಸರ್. ಅಯ್ಯೋ, ಇದೆಲ್ಲ ಏನು ಬೇಡ ದಯವಿಟ್ಟು. ಇಲ್ಲ, ಇದು ನಮ್ಮ ಖುಷಿಗೆ. ಬನ್ನಿ ಸರ್, ಬೇಡ ಅನ್ಬೇಡಿ, ಬನ್ನಿ. ಆಗ ಸಂಗೀತ, ಅಜಿತಾ, ಅವರೇನೋ ಆಸೆ ಪಡ್ತಾ ಇದ್ದಾರೆ ಅಲ್ವೇನೋ, ಬಂದು ಕೂತ್ಕೊಳ್ಳೋ ಸುಮ್ಮನೆ. ಅಜಿತ್ ಭೂಮಿಗೆ ಸೇರಿ ಮಾಲೆ ಹಾಕ್ತಾರೆ. ಆಗ ಅಜಿತ್, ಪುಟ್ಟ ಬಾ ಇಲ್ಲಿ. ಏನ್ ನಿನ್ನ ಹೆಸರು? ಸಮೃದ್ಧಿ. ಸಮೃದ್ಧಿ, ವಾವ್. ಅಲ್ಲಿ ನೋಡಿ, ಅಪ್ಪನ ನಿಮ್ಮನ್ನ ಓದಿಸೋದಕ್ಕೋಸ್ಕರ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಲ್ವಾ. ನೀವು ಚೆನ್ನಾಗಿ ಓದಿ ದೊಡ್ಡವಳಾಗಿ ಅವರನ್ನ ತುಂಬ ಸುಖವಾಗಿ ನೋಡ್ಕೋಬೇಕು, ಓಕೆನಾ? ಸರಿ, ಪ್ರಾಮಿಸ್? ಪ್ರಾಮಿಸ್. ಸೂಪರ್. ನಾವಿನ್ನು ಹೊರಡ್ತೀವಿ. 1 ನಿಮಿಷ, ಇದು ನಿಮಗೆ ಚಾಕ್ಲೇಟ್ ಕೊಡ್ತಾರೆ. ಥ್ಯಾಂಕ್ ಯು. ಸರಿ, ಅಪ್ಪ ಕರಿತಾ ಇದ್ದಾರೆ, ಹೋಗಿ. ಬಾಯ್ ಬಾಯ್. ಆಗ ಸಂಗೀತ, ಅಜಿತಾ, ಭೂಮಿ, ಈ ಹಾರ ಹಾಕ್ಕೊಂಡು ಸೇಮ್ ಡಿಟ್ಟು ಶಿವ ಪಾರ್ವತಿ ಥರಾನೇ ಕಾಣಿಸ್ತಾ ಇದ್ದೀರಿ. ದಿನ ಇದೇ ಥರ ಹಾರ ಹಾಕಿ ನಿಮ್ಮನ್ನ ಕಣ್ ತುಂಬ ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇದೆ. ಆಗ ನಚ್ಚಿ, ಹೌದಾ ಅಮ್ಮ, ನೀನು ಮತ್ತೆ ಮತ್ತೆ ಡವ್ ಸಂಗೀತ ಅನ್ನೋ ಪಾಯಿಂಟ್ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ನಿಂತ್ಕೋ, ಸುಮ್ಮನೆ ಕೂತ್ಕೊಳ್ಳೋ. ಆಗ ಅಲ್ಲಿಗೆ ಏಕೆ ಬಂದು ನಿಂತಿರ್ತಾನೆ. ಆಗ ರಾಮ್, ಯಾಕೆಲ್ಲರೂ ನಗ್ತಾ ಇದ್ದೀರಿ? ನನ್ನ ಹೆಂಡತಿ ಹೇಳೋದ್ರಲ್ಲಿ ತಪ್ಪೇನಿದೆ? ನೋಡಿ, ಇಬ್ಬರು ಶಿವಪಾರ್ವತಿ ಥರಾನೇ ಕಾಣಿಸ್ತಾ ಇಲ್ವಾ? ಅಬ್ಬಬ್ಬಾ, ಇಷ್ಟು ವರ್ಷಕ್ಕೆ ಇವತ್ತೇ ನೋಡಿ ನಿಮ್ಮ ಬಾಯಿಯಿಂದ ಒಳ್ಳೆ ಮಾತು ಬಂದಿದ್ದು. ಅಂತೂ ಇಂತೂ ಎಲ್ಲರ ಮುಂದೆ ಇವತ್ತಾದರೂ ನನ್ನ ವಹಿಸ್ಕೊಂಡು ಮಾತಾಡಿದ್ರಲ್ಲ, ನನ್ನ ಜನ್ಮ ಸಾರ್ಥಕ ಆಯಿತು. ಅಜಿತಾ, ಭೂಮಿ, ನೀವಿಬ್ಬರು 7 ಜನ್ಮಕ್ಕೂ ಇದೇ ರೀತಿ ಗಂಡ ಹೆಂಡತಿಯಾಗಿ ಸುಖವಾಗಿ ಬಾಳಿ. ಏಕೆಗೆ ಈ ಮಾತು ಕೇಳಿ ಶಾಕ್ ಆಗುತ್ತೆ. ಆಗ ಅಜಿತ್, ಅಜಿತ್ ಕುಮಾರ್, ಯಾಕೆ ಅಲ್ಲೇ ನಿಂತ್ಕೊಂಡು ಬಿಟ್ರಿ? ಬನ್ನಿ ಪ್ಲೀಸ್. ಏನು ವಿಷಯ? ಸರ್, ಅದೇ ನಿಮ್ಮ ಬೈಕು ತಲುಪಿಸೋಕೆ ಬಂದಿದ್ದೆ. ಆಚೆ ನಿಲ್ಲಿಸಿದ್ದೀನಿ, ಕೀ ತಗೊಳ್ಳಿ. ಥ್ಯಾಂಕ್ ಯು. ನಾನು ಹೋಗ್ತೀನಿ. ಏಕೆ? ಏನು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಾ? ಮನೆಗೆ ಬಂದಿದೀಯಾ? ಒಂದು ಗ್ಲಾಸು ಜ್ಯೂಸ್ ಆದರೂ ಕುಡ್ಕೊಂಡು ಹೋಗು. ನಮ್ಮ ಅತ್ತೆ ಸೂಪರ್ ಆಗಿ ಜ್ಯೂಸ್ ಮಾಡ್ತಾರೆ. ಪರವಾಗಿಲ್ಲ, ನಾನು ಹೋಗ್ತೀನಿ. 1 ನಿಮಿಷ ತಾಳು. ಏನದು ಹೋಗ್ತೀನಿ ಹೋಗ್ತೀನಿ ಅಂತಾನೆ ಹೇಳ್ತಾ ಇದ್ದೀಯಾ? ಹೋಗ್ಬೇಕಾದ್ರೆ ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಬೇಕು ಅಲ್ವಾ ಅಮ್ಮ? ಆಗ ಸಂಗೀತ, ಅಜಿತಾ, ನೋಡು, ಮರ್ತೇ ಬಿಟ್ಟಿದ್ದೆ. ಏನೇ ಆಗಲಿ ಕಣೋ, ಭೂಮಿಗೆ ಅರ್ಥ ಆಗೋವರೆಗೂ ನೀನು ಸನ್ನೆ ಮಾಡ್ತಾನೆ ಇರಬೇಕಿತ್ತು. ಯಾವ ಪರಿಸ್ಥಿತಿನಲ್ಲೂ ನೀನು ಅವಳ ಕಾಲಿಗೆ ಶೂಟ್ ಮಾಡಬಾರ್ದಿತ್ತು ಕಣೋ. ಆಗ ಭೂಮಿ, ಹೌದು ಹೌದು. ಆಗ ನಚ್ಚಿ, ಅಪ್ಪ, ನನಗೆ ಆಗ್ತಾ ಇಲ್ಲ, ನನಗೆ ಆಗಲ್ಲ ತಡ್ಕೊಳ್ಳೋಕೆ. ಅಮ್ಮ, ಅವನು ಅಷ್ಟು ನೀಟಾಗಿ ಕ್ಲಾರಿಟಿ ಕೊಟ್ಟ ಮೇಲೂ ನೀನು ಹಳೆಯ ಟೇಪ್ ರೆಕಾರ್ಡರ್ ಥರ, ಅಜಿತಾ ನೀನು ಅದು ಮಾಡಬಾರ್ದಾಗಿತ್ತು. ಅಜಿತಾ ನೀನು ಸನ್ನೆ ಮಾಡಬೇಕು ಅಂತಾನೆ ಇದೆಯಲ್ಲ. ಅಲ್ಲ ಕಣೋ, ಉಷ್, ನೀನು ನಡಿ. ಆದ್ರೂ ಅಜಿತಾ, ಏನೇ ಹೇಳು, ನೀನು ಮಾಡಿದ್ದು ತಪ್ಪು ಕಣೋ. ಭೂಮಿಗೆ ಶೂಟ್ ಮಾಡಬಾರ್ದಾಗಿತ್ತು. ಆಗ ಶ್ರವಣ್, ಭೂಮಿ, ನೀನು ಹೋಗಿ ಸ್ವಲ್ಪ ರೆಸ್ಟ್ ತಗೋಕೊಂದ. ಅಜಿತಾ, ಕರ್ಕೊಂಡು ಹೋಗು. ಪಾವ, ಬನ್ನಿ. ಆಗ ಏಕೆ ಸಂಗೀತ ಮಾತುಗಳನ್ನು ನೆನಪು ಮಾಡಿಕೊಳ್ತಾ, ಅಜಿತಾ, ಭೂಮಿ, ನೀವಿಬ್ಬರು 7 ಜನ್ಮಕ್ಕೂ ಇದೇ ರೀತಿ ಗಂಡ ಹೆಂಡತಿಯಾಗಿ ಸುಖವಾಗಿ ಬಾಳಿ. ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾನೆ. ಆಗ ಅಜಿತ್ ಭೂಮಿನ ಎತ್ಕೊಂಡು ರೂಮಿಗೆ ಹೋಗ್ತಾರೆ. ಅಮ್ಮ, ನಿಧಾನ, ಕಾಲು ನೋಯ್ತಾ ಇದೆ ಸಾಹೇಬ್ರೆ. ಅಜಿತ್ ಅಳ್ತಾರೆ. ಸಾಹೇಬ್ರೆ, ಯಾಕೆ ಸಾಹೇಬ್ರೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಅಲ್ಲ, ನೀವು ಬೇಕು ಅಂತ ಹಾರಿಸ್ಲಿಲ್ವಲ್ಲ, ಅವರಿಂದ ನನ್ನ ಕಾಪಾಡೋದಕ್ಕೆ ತಾನೇ ನೀವು ಗುಂಡು ಹಾರಿಸಿದ್ರಿ. ಪರವಾಗಿಲ್ಲ ಬಿಡಿ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನಾನು ಬೇಕು ಅಂತ ಮಾಡಿದ್ದು ಅಲ್ಲ ಭೂಮಿ. ಆ್ಯಕ್ಚುಲಿ ನಾನು ತುಂಬ ಯೋಚನೆ ಮಾಡಿದೆ, ಬೇರೆ ಏನಾದರೂ ದಾರಿ ಇದೆಯಾ ಅಂತ. ಆದರೆ ಈ ದಾರಿ ಬಿಟ್ಟು ನನಗೆ ಬೇರೆ ದಾರಿ ಕಾಣಿಸಿಲ್ಲ. ನಾನು ಆ್ಯಕ್ಚುಲಿ ನಿನಗೆ ಸಿಗ್ನಲ್ ಕೂಡ ಕೊಟ್ಟೆ, ಒಂಚೂರು ಬೆಂಡಾಗು, ನಾನು ಅವನಿಗೆ ಫೈರ್ ಮಾಡ್ತೀನಿ ಅಂತ. ಆದರೆ ಅದು ನಿನಗೆ ಅರ್ಥ ಆಗಲಿಲ್ಲ. ಅದಕ್ಕೆ ನಾನು ನಿನಗೆ ಫೈರ್ ಮಾಡಿಬಿಟ್ಟೆ. ನನ್ನಿಂದನೇ ನಿನಗೆ ಇವತ್ತು ಈ ಪರಿಸ್ಥಿತಿ ಬಂತು ಅಂತ ಸಿಕ್ಕಾಪಟ್ಟೆ ಬೇಜಾರು ಆಗ್ತಾ ಇದೆ. ಸಾಹೇಬ್ರೆ, ಕೂತ್ಕೊಳ್ಳಿ. ಯಾಕೆ ಸಾಹೇಬ್ರೆ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? ನಾನೇ ಪರವಾಗಿಲ್ಲ ಅಂತ ಹೇಳಿದ್ನಲ್ಲ. ನನಗೆ ಒಂದೇ ಒಂದು ಚಿಂತೆ ತುಂಬ ಕಾಡ್ತಾ ಇದೆ. ಸಾಹೇಬ್ರೆ, ಏನಂತ ಹೇಳು? ನೀವು ಗುಂಡು ಹೊಡೆದ್ರಲ್ಲ ನನ್ನ ಕಾಲು, ಆ ಕಾಲು ಸರಿ ಹೋಗೋದಕ್ಕೆ ಅದು ಎಷ್ಟು ದಿನ ತಗೊಳುತ್ತೋ, ಅದು ಎಷ್ಟು ವರ್ಷ ತಗೊಳುತ್ತೋ, ಅದೇ ನನಗೆ ಭಯ. ನನ್ನ ಕಾಲು ಏನಾಗಿದೆ ಅಂತ ಗೊತ್ತಾ? ಗುಂಡು ಹೊಡೆದಿದ್ದ ತಕ್ಷಣ 2 ಮೂಳೆಗಳು ಬೇರೆ ಬೇರೆ ಆಗಿ ದೂರ ದೂರ ಹೋಗಿ ಪೀಸ್ ಆಗಿ ಪುಡಿ ಪುಡಿ ಆಗಿ ಹೋಗಿದೆ ಅಂತೆ. ಅದೆಲ್ಲ ಮತ್ತೆ ಸೇರ್ಕೊಳ್ಳೋದಕ್ಕೆ ಅದು ಎಷ್ಟು ವರ್ಷ ತಗೊಳುತ್ತೋ ಏನೋ. ಅಷ್ಟೇ ಅಲ್ಲ ಸಾಹೇಬ್ರೆ, ನೀವು ನನ್ನ ಮುಂದಿನ ಸಲ ಡ್ರೆಸ್ಸಿಂಗ್ಗೆ ಕರ್ಕೊಂಡು ಹೋಗ್ತಿರಲ್ವಾ, ಆವಾಗ ನಾನು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಹೋಗ್ಬೇಕಂತೆ. ಯಾಕೋ ಅದೇ ಪುಡಿ ಪುಡಿಯಾಗಿ ಹೋಗಿದೆಯಲ್ಲ ನನ್ನ ಮೂಳೆ, ಅದನ್ನೆಲ್ಲ ಕವರ್ಗೆ ಹಾಕಿ ಕೊಡ್ತಾರಂತೆ. ಆಗ ಅಜಿತ್, ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಮೂಳೆಗೆ ಏನೂ ಆಗೇ ಇಲ್ಲ. ಹೌದಾ? ನಾನು ಬೇಕು ಅಂತಾನೆ ಬರೀ ಮಾಂಸಖಂಡನ ದಾಟ್ಕೊಂಡು ಹೋಗಬೇಕು ಅಂತ ಬುಲೆಟ್ ಫೈರ್ ಮಾಡಿದ್ದು. ಅಂದರೆ ಇವಾಗ ಇದು ನಿನ್ನ ಕಾಲು ಅಂತ ಹೇಳಿದರೆ ಮೂಳೆಗೆ ಏನೂ ಆಗಿಲ್ಲ. ನಾನು ಹೊಡೆದಿರೋ ಬುಲೆಟ್ ಸೈಡಿಂದ ಪಾಸ್ ಆಗಿರೋದು, ಅಂದರೆ ನಿನ್ನ ಚರ್ಮನ ಸೀಳ್ಕೊಂಡು ಅಷ್ಟೇ ಹೋಗಿರೋದು. ನಿನ್ನ ಗಾಯ
ವಾಸಿಯಾಗಿ ಸೀಳ್ಕೊಂಡಿರುವಂತಹ ಚರ್ಮ ಕೂಡ್ಕೊಳ್ಳೋದಕ್ಕೆ 1-2 ವಾರ ಬೇಕಾಗುತ್ತೆ ಅಷ್ಟೇ. ಅದು ಆದಮೇಲೆ ನೀನು ಆರಾಮಾಗಿ ಓಡಾಡಿಕೊಂಡು ಇರಬಹುದು. ಅಷ್ಟೇನಾ? ಹ್ಞೂ ಅಷ್ಟೇ ಸಾಹೇಬ್ರೆ. ಇದು ನನ್ನ ಮೊದಲನೇ ಅಂಡರ್ ಕವರ್ ಆಪರೇಷನ್. ಇದು ಅಪ್ಸರೆ ಏಜೆಂಟ್ 99 ಆಗಿ ದುಶ್ಮನ್ಗಳನ್ನೆಲ್ಲ ಹೊಡೆದು ಚಚ್ಚಿ ಬಿಸಾಕಿ ಒಳ್ಳೆ ಹೆಸರು ತಗೊಳ್ಳೋಣ ಅಂತ ಇದ್ದೆ. ನ್ಯೂಸಲ್ಲಿ ನಿಮ್ಮ ಪಕ್ಕ ನಿಂತ್ಕೊಂಡು ಪೋಸ್ ಕೊಟ್ಟು ಫೇಮಸ್ ಆಗಿಬಿಡೋಣ ಅಂತ ಆಸೆ ಪಟ್ಟಿದ್ದೆ. ಸಾಹೇಬ್ರೆ, ನನ್ನ ಆಸೆ ಎಲ್ಲ ನಿರಾಸೆ ಆಗಿ ಹೋಯ್ತಲ್ಲ ಈಗ. ಸಾಹೇಬ್ರೆ, ನಾನು ಇಲ್ಲ ಅಂತ ಫುಲ್ ಸ್ಕೋಪ್ ತಗೊಂಡಿರ್ಬೇಕು ಅಲ್ವಾ ನೀವು ಪ್ರೆಸ್ ಮೀಟಲ್ಲಿ? ಅಷ್ಟೇ ಅಲ್ಲ, ಕಷ್ಟಪಟ್ಟು ಕಾಲಿಗೆ ಬುಲೆಟ್ ಬೀಳಿಸ್ಕೊಂಡು ಇಂಥ ಪರಿಸ್ಥಿತಿಗೆ ಬಂದಿದ್ದೀನಿ. ಆದರೆ ನೀವು ಒಬ್ಬರೇ ಕ್ರೆಡಿಟ್ ತಗೊಂಡ್ಬಿಟ್ಟಿರ್ತೀರಾ ಅಲ್ವಾ? ಏನಿದು ನೋಡು ಸ್ವಲ್ಪ. ಸರ್ ಹೇಳಿದ ಹಾಗೆ ಈ ಆಪರೇಷನ್ ತುಂಬಾ ರಿಸ್ಕ್ ಹಾಗೂ ಡೇಂಜರಸ್ ಆಗಿತ್ತು. ಇದನ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ನಾನು ಅಷ್ಟೇ ಅಲ್ಲ, ಇಡೀ ನನ್ನ ಟೀಮ್ ತುಂಬಾ ಕಷ್ಟ ಬಿದ್ದಿದೆ. ಅದರಲ್ಲೂ ಎಸ್ಪೆಷಲಿ ಭೂಮಿ ಅನ್ನೋ ಟ್ರೈನಿ ಕಾನ್ಸ್ಟೇಬಲ್ ಅವರ ಜೀವಾನೇ ಪಣಕ್ಕಿಟ್ಟು ಈ ಆಪರೇಷನ್ನ ಸಕ್ಸಸ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಈಗ ಅವರು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡು ಚೇತರಿಸ್ಕೊತಾ ಇದ್ದಾರೆ. ಆದಷ್ಟು ಬೇಗ ರಿಕವರಿ ಆಗ್ತಾರೆ. ಆ್ಯಂಡ್ ಜನಗಳಿಗೆ ಕಷ್ಟ ಅಂತ ಬಂದರೆ ಡಿಪಾರ್ಟ್ಮೆಂಟಲ್ಲಿ ಇರೋರು ಎಂಥ ತ್ಯಾಗ ಮಾಡೋದಕ್ಕೂ ರೆಡಿ ಇರ್ತಾರೆ ಅಂತ ಹೇಳೋದಕ್ಕೆ ಭೂಮಿ ಒಂದು ರೈಟ್ ಎಕ್ಸಾಂಪಲ್. ಖುಷಿ ಆಯ್ತಾ? ಯಾವಾಗಲೂ ಕೆಲಸ ಮಾಡಬೇಕು ಅಂತ ಅನ್ಕೋತೀನಿ ಬಿಟ್ರೆ ನನ್ನೊಬ್ಬನಿಗೆ ಕ್ರೆಡಿಟ್ ಬರಬೇಕು ಅಂತ ಯಾವತ್ತೂ ಆಸೆ ಪಟ್ಟಿಲ್ಲ. ಇನ್ನು ಮುಂದೆನೂ ಆಸೆ ಪಡಲ್ಲ. ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಬಗ್ಗೆ. ನೀವು ಇಂಥದಕ್ಕೆಲ್ಲ ಆಸೆ ಪಡಲ್ಲ ಅಂತ ನಾನು ಸುಮ್ಮನೆ ನಿಮ್ಮನ್ನು ಕಿಚ್ಚಾಯಿಸಿದ್ನಪ್ಪ ಅಷ್ಟೇ. ಸಾಹೇಬ್ರೆ, ನಮ್ಮಪ್ಪ ಏನಾದರೂ ಇದ್ದಿದ್ರೆ ಇದನ್ನೆಲ್ಲ ನೋಡಿ ಅದು ಎಷ್ಟು ಹೆಮ್ಮೆ ಪಡ್ತಿದ್ರೋ ಏನೋ. ಸಾಹೇಬ್ರೆ, ನನಗೆ ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ. ನಾನು ಹೋಗಿ ತಗೊಂಡು ಬರ್ತೀನಿ. ಕೂತ್ಕೋ, ಇಲ್ಲೇ ಕೂತಿರು. ನನಗೆ ನೀರು ಬೇಕು ಸಾಹೇಬ್ರೆ. ನಾನು ಹೋಗಿ ತಗೊಂಡು ಬರ್ತೀನಿ. ನೀನು ಎಲ್ಲೂ ಅಲುಗಾಡದೆ ಇಲ್ಲೇ ಕೂತಿರು. ಸಾಕಾ? ಹ್ಞೂ ಸಾಹೇಬ್ರೆ, ಎಲ್ಲದಕ್ಕೂ ಇನ್ನೊಬ್ಬರ ಸಹಾಯ ಕೇಳೋ ಹಾಗೆ ಆಗಿ ಹೋಯ್ತಲ್ಲ ನನ್ನ ಪರಿಸ್ಥಿತಿ ಈಗ. ನಿನಗೆ ಏನು ಬೇಕಾದರೂ ಬೇಜಾರು ಮಾಡ್ಕೊಳ್ಳದೆ ನನ್ನ ಕೇಳು. ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ. ನಿನಗೆ ಏನೇ ಬೇಕಾದರೂ ನನ್ನ ಕೇಳು. ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದು. ನೀನು ಸಂಪೂರ್ಣ ಗುಣ ಆಗೋವರೆಗೂ ನಿನ್ನ ಜವಾಬ್ದಾರಿ ನಂದು. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಭೂಮಿ ಕಾಡಿ ನರಾಣಿ ತುತ್ತೂರು. ಯಾಕೆ ಸಾಹೇಬ್ರೆ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಫೈಟಿಂಗ್ ಫ್ಯಾನ್ ಇಂಡಿಯಾ ಪಿಕ್ಚರ್ ಥರ ಇತ್ತು. ಯಾಕೆ ನೀವೇನು ಹೇಳ್ತಾ ಇಲ್ಲ? ನಾನು ಮಾಡೋ ಸೈನ್ನ ನೀನು ಅರ್ಥ ಮಾಡ್ಕೊಂಡಿತ್ತು ಅಂತ ಹೇಳಿದಿದ್ರೆ ಇವತ್ತು ನಿನ್ನ ಕಾಲಿಗೆ ಬುಲೆಟ್ ಹೋಗ್ತಾ ಇರಲಿಲ್ಲ. ನೀವು ಹೇಳಿಕೊಡಿ, ನಾನು ಕಲ್ತ್ಕೋತೀನಿ. ನನ್ನ ಕಣ್ಗುಡ್ಡೆನೇ ನೋಡ್ತಾ ಇರು. ಬಿಳಿ ಗುಡ್ಡೆ ನೋಡ್ಬೇಕಾ ಕರಿ ಗುಡ್ಡೆ ನೋಡ್ಬೇಕಾ? ಕರಿ ಗುಡ್ಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.